ಕರ್ತನೆ ಸಪ್ಪ. ಇಲ್ಲದನ್ನು ಇರುವುದಾಗಿಯೂ ಸತ್ತದನ್ನು ಬದುಕಿಸುವ ದೇವರು ನೀನಾಗಿದ್ದೆ ರಾಜ. ನಂಬಿಕೆಯನ್ನು ಹುಟ್ಟಿಸುವನ್ನು ಪೂರೈಸುವ ದೇವರು ನೀನಾಗಿದ್ದೆ. ನಾವೆಲ್ಲರೂ ನಿನ್ನ ಒಟ್ಟಾಗಿ ನಿನ್ನ ಸೇರಿಯಪ್ಪ, ನಿನ್ನ ವಾಕ್ಯವನ್ನು ಕೇಳುವಂತೆಪ್ಪ, ನಿನಗೆ ಸ್ತೋತ್ರ ಹೇಳುವಂತೆ ಕೊಟ್ಟ ಕೃಪೆಗಾಗಿ ನಿನಗೆ ಸ್ತೋತ್ರ. ಎಲ್ಲಿ ಇಬ್ಬರು ಮೂರು ನಾಮದಲ್ಲಿ ಕೂಡಿ ಬಂದಿರ್ತಾರೋ ಅವರ ಮಧ್ಯದಲ್ಲಿ ಹೇಳ್ತೀನಿ ಅಂತ ವಾಗ್ದಾನ ಮಾಡಿದ ದೇವರು ನಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಎಲ್ಲ ಕಟ್ಟು ಹೊಡೆಯಲ್ಪಡಲಿ, ಎಲ್ಲ ಕಟ್ಟು ಹೊಡೆಯಲ್ಪಡಲಿ ಕರ್ತನೆ ಅಪ್ಪ. ದೇವವಾಕ್ಯ ಹೇಳ್ತಲ್ಲ, ವಿರುದ್ಧವಾಗಿ ಮಾಟಗಾರರಿಲ್ಲ, ಶಕುನಗಾರರಿಲ್ಲ. ದೇವವಾಕ್ಯ ಹೇಳ್ತಲ್ಲಪ್ಪ, ವಿರುದ್ಧವಾಗಿ ಎಲ್ಲ ಮಾಟಗಾರ ಬಲಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸೆಕೆಂಡ್ ರಿಲೀಸ್ ಆಗುವುದಾಗಲಿ. ಯೇಸು ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಕರ್ತನೆ ಮೇಲೆ ಕತ್ತಿಂದ ಅಭಿಷೇಕ ರಾಜ. ಆ ಯೇಸು ಅಂತ ಹೆಸರು ಹೇಳ್ಬೇಕಾದ್ರಪ್ಪ, ಆ ಅಗ್ನಿ ಪರಲೋಕ ಅಗ್ನಿ ಇಳಿದು ಬಂದಿದ್ದ ರಾಜ. ನಿನ್ನ ಮಹಿಮೆ, ನಿನ್ನ ಶಕ್ತಿ ಎಲ್ಲ ಕಡೆ ಬಿಡುಗಡೆ ಆಗುವುದಾಗಲಿ ಕರ್ತನೆ ಸ್ವಲ್ಪ. ಯಾಕಂದ್ರೆ ಉನ್ನತನ ದೇವರು, ಮಹೋನ್ನತನಾದ ದೇವರು ನೀನೆಲ್ಲವೋ ಡ್ಯಾಡಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಇಸ್ರಾಯೇಲ್ ಆಪತ್ತಿನಲ್ಲಿ ಯಾಕೋಬನ ಸಂಗಡದಿಂದ ಯಾವ ಕೇಡು ಸಂಭವಿಸುತ್ತದೆ. ಕೇಡುಗಳಪ್ಪ ಯೇಸು ನಾಮದಲ್ಲಿ ಸ್ಟಾಪ್ ಆಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಏನೇನು ನರಕಗಳಿಗೆ ತಡೆ ಆಗಿದ್ದ ತಡೆ ಕಟ್ಟುಗಳು ಈ ಕ್ಷಣದಲ್ಲಿ ಯೇಸು ನಾಮದಲ್ಲಿ ಎಲ್ಲ ಬಿಡುಗಡೆ ಆಗಲಿ. ಈ ಕ್ಷಣದಲ್ಲಿ ದೊಡ್ಡ ಕಾರ್ಯಪ್ಪ, ದೊಡ್ಡ ಕಾರ್ಯಗಳು ರಾಜ. ಮಹಿಮಿನ ಮಹಿಮೆಗೆ ಅಪ್ಪ. ಸೂರಿಕ ಲಾಭ ಶಿಯ ರಿಬಾಕ ರಿಷಿಯ ಲಾಭ ನಿಕ ರಿಬಾಕ ರಿಷಿಯ ರಿಬಾಕ ರಿಷಿಯ ಲಾಭ. ನಿನ್ನ ಅಭಿಷೇಕ ತುಂಬಿಸಲ್ಪಡಲಿ ನಿನ್ನ ಮನೆಯಪ್ಪ. ನಿನ್ನ ನಾಮದ ಯೇಸು ನಾಮದಲ್ಲಿ ಕರ್ತನೆ ಸಪ್ಪ. ಏಂಜಲ್ಸ್ ಕರ್ತನೆಪ್ಪ, ದೇವದೂತರು ಇಳಿದು ಬರುವುದಾಗಲಿ ರಾಜ. ನಿಕ ರಿಬಾಕ ರಿಬಾ ಶಿಬಾಕ ರಿಷಿಯ ರಿಮಾ ತಿಷಿಯ ರಿಬಾಕ ರಿಯ ಲಾಭ. ಯೋಹೋನೆ ಎದ್ದೇಳಪ್ಪ, ಎದ್ದೇಳು. ವೈರಿ ಚದರಿಸಲ್ಪಡಲಪ್ಪ. ವೈರಿ ಒಮ್ಮೆ ಹಾರಿ ಬಂದು 7 ದಾರಿ ಓಡೋಕೆ ದೇವವಾಕ್ಯ ಹೇಳ್ತಲ್ಲ ರಾಜ. ನಿಮ್ ವಿರುದ್ಧವಾಗಿ ಮಾಡ ಎಲ್ಲ ಮಾಟ ಶಕ್ತಿಗಳು ಹಂಗೆ ಕಣ್ಮರಾಗಿ ಹೋಗ್ತಾ ಇದ್ದಾರೆ. ಕೈಯಾಗ ಕೆಲಸ ಕೈಯಾಗ ಅದರಲ್ಲಿ ಸಫಲ ಆಗ್ತಾ ಇರಲಿಲ್ಲ, ಇನ್ನೂ ನಷ್ಟ ಆಗ್ತಾ ಇತ್ತು. ನೀವು ಬೀಜ ಹಾಕ್ಬೇಕಾದ್ರೆ ಅದು ಇನ್ನೂ ನಷ್ಟವಾಗಿ ಹೋಗ್ತಾ ಇತ್ತು. ಬಟ್ ದೇವ್ರು ಹೇಳ್ತಾ ಇದಾರೆ, ಇನ್ನು ಮೇಲೆ ಯಾವ ನಷ್ಟ ಆಗಲ್ಲ, ಯಾವ ನಷ್ಟ ಆಗಲ್ಲ. ತಿರುಗಿ ನಿಮ್ಗೆ ಏಸಪ್ಪ ವಾಪಸ್ ನಿಮಗೆ ರಿಟರ್ನ್ ಕೊಡ್ತಾರೆ. ನೀವು ಏನೇ ಬೀಜ ಭೂಮಿಯಲ್ಲಿ ಹಾಕಬೇಕಾದ್ರೆ ಅದ್ರ ಫಸಲು, ಅದ್ರ ರೈಟು ಎಲ್ಲ ದೇವ್ರು ನಿಮಗೆ ಸೇರಿಸಿ ಕೊಡುವರಾಗಿರ್ತಾರೆ. ವಿರುದ್ಧವಾಗಿ ಮಾಟ ಮಾಡೋರು ಹಂಗೆ ನಾಚಿಕೆ ಪಟ್ಟು ಅವಮಾನ ಹೊಂದಿ ಹೋಗ್ತಾರೆ. ಆಗುತ್ತೆ, ಓ ನಾವು ಮಾಡಿದ್ದು ನಮಗೇನು ಅದು ನಮಗೆ ರಿಟರ್ನ್ ತಿರುಗ್ತಾ ಇದ್ದಿಲ್ಲ, ರಿಟರ್ನ್ ಅವ್ರಿಗೇನ ಹೋಗುತ್ತೆ ಅದು. ನಿಮಗೆ ಏನೇನು ಆ ಕಾಡ್ತಾ ಇದ್ದು ನೋವುಗಳು, ಆ ಬಂಧನಗಳು, ನಷ್ಟಗಳು ರಿಟರ್ನ್ ಅವ್ರಿಗೇನೆ ಹೋಗುತ್ತೆ. ಅದು ಬಂದು ನಿಮಗೆ ಗೊತ್ತಾಗುತ್ತೆ, ಅದು ದೇವರು ಮಾಡೋ ಕಾರ್ಯಗಳು ನೋಡ್ಬೇಕಾದ್ರೆ. ಆದ್ರೆ ನಿಮಗಾದ್ರೂ ಜಯದ ಜೀವಿತ, ದೇವರ ಸಂತೋಷ, ದೇವರ ಮಹಿಮೆ ನಿಮ್ಮ ಮೇಲೆ ಪ್ರಕಟ ಆಗಬೇಕಾದ್ರೆ ಎಲ್ಲ ವಿಷಯಗಳಲ್ಲೂ ದೇವರು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಏಮ ಮತ್ತೆ ಅನೇಕ ಸಾರಿ ನಿಮಗೆ ಒಂದ್ಸಾರಿ 2 ಸಾರಿ ಅಲ್ಲ, ಲೈಫೇ ಬೇಜಾರಾಗ್ಬಿಟ್ಟಿತ್ತು. ಯಾರಿಗಪ್ಪ ಈ ಜೀವನ ಬೇಡವೇ ಬೇಡ ನಮ್ಗೆ, ಈ ಜೀವನ ನಮಗೆ ಕರ್ಕೊಂಡ್ಬಿಡು ಸಾಕು, ನಮಗೆ ಈ ಲೋಕದ ಜೀವನನೇ ಬೇಡ ನಮಗೆ, ಆ ಲೆವೆಲ್ಗೆ ನಿಮ್ ಲೈಫ್ ಹೋಗಿತ್ತು. ಆದ್ರೆ ಬಟ್ ದೇವ್ರು ನಿಮ್ಮನ್ನ ಪ್ರೀತಿ ಮಾಡಿದ್ರೆ ನಿಗುತ್ತೆ. ದೇವ್ರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಅಪ್ಪ ನಮ್ ಟೈಮ್ ಯಾವಾಗ್ಲಪ್ಪ ಎಲ್ಲರೂ ಚೆನ್ನಾಗಿದಾರಲ್ಲ, ನಾವ್ ಯಾವಾಗ ಚೆನ್ನಾಗಿರೋದು? ನಾವ್ ಯಾವಾಗ ಎಲ್ಲ ಸಂತೋಷವಾಗಿ ನಾವ್ ಇನ್ನು ಜೀವನ ಮಾಡೋದು ಯಾವಾಗ? ದೇವ್ರು ಹೇಳ್ತಾ ಇದ್ರೆ ಆ ಟೈಮ್ ಬಂದಾಯ್ತು, ಇವಾಗ ಕಣ್ಣೀರು ಒರೆಸೋ ದಿನ ಬಂದಾಯ್ತು. ನಿಮ್ಮ ದುಃಖಿಸೋ ದಿನ ಕೊನೆ ಆಯ್ತು ನಿಮ್ದು. ಇನ್ನು ಮೇಲೆ ನಿಮಗೆ ಹಣ ಉಳಿಯುತ್ತೆ, ಹಣ ಉಳಿಯುತ್ತೆ. ನೀವೇ ಆಶ್ಚರ್ಯ ಪಡ್ತೀರ, ಅಯ್ಯೋ ಹೆಂಗೆ ಆಗ್ತಿದೆಲ್ಲ ನಮಗೆ ಹೇಗೆ ಇದ್ರ ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತ ಹೆಚ್ಚು ಸಿಕ್ಕಿಂತ 10 ದಿನ ದೇವರು ಮಾಡಿದಾರಲ್ಲ. ಒಳ್ಳೆ ಆರ್ಟ್ಸ್ ಕೆಲಸಗಳು ನಿಮ್ಮನ್ನ ಹುಡುಕನ್ ಬರುತ್ತೆ. ಥ್ಯಾಂಕ್ ಯು ಜೀಸಸ್. ಏನೇನು ಕಳ್ಕೊಂಡಿದ್ರಿ ಆ ಸಂತೋಷ, ಆ ಸಮಾಧಾನ ತಿರುಗಿ ವಾಪಸ್ ಬರುತ್ತೆ. ಫ್ಯಾಮಿಲಿ ಆಗಿ ಆಲಯಕ್ಕೆ ಬರ್ತೀರಾ ನೀವು. ಅಯ್ಯೋ ನನ್ನ ದೇವರನ್ನ ಬಿಟ್ರೆ ಇನ್ನೇನಪ್ಪ. ಥ್ಯಾಂಕ್ ಯು, ವಂಡರ್ಫುಲ್ ಡ್ಯಾಡಿ. ಭೂಮಿಯಲ್ಲಿರೋ ಎಲ್ಲ ಶಾಪಗಳು ಹೋಗಲಿ ಯೇಸುವಿನ ನಾಮದಲ್ಲಿ, ಹೋಗಲಿ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲಿ ಅಪ್ಪ ಹೋಲಿಸ್ಬಿಟ್ಟು ಹೋಗಲಿ, ಈ ಕ್ಷಣದಲ್ಲಿ ಹೋಗಲಿ ಯೇಸುವಿನ ನಾಮದಲ್ಲಿ. ಭೂಮಿ ಎಲ್ಲೆಲ್ಲಿದೆ ಜಮೀನು ಕತ್ತಲೆಪ್ಪ, ದೇವದೂತನ ಬಿಡುಗಡೆ ಮಾಡಿ ಈ ಕ್ಷಣದಲ್ಲಿ ನಾಮದಲ್ಲಿ ಕತ್ತಲೆಪ್ಪ. ಅದ್ರ ಮೇಲಿರುವ ಎಲ್ಲ ಮಾಟ ಶಕ್ತಿ ಪವರ್ಗಳು ಈ ಕ್ಷಣದಲ್ಲಿ ಲಯ ಆಗುವುದಾಗಲಿ ಯೇಸುವಿನ ನಾಮದಲ್ಲಿ. ಪರಲೋಕ ಅಗ್ನಿ ಬಂದು ಅದನ್ನು ದಹಿಸಿ ಬಿಡಲಿ ಈ ಕ್ಷಣದಲ್ಲಿ.
ಭೂಮಿಯಲ್ಲಿ ಏನೇ ಬೀಜ ಹಾಕ್ಬೇಕಿರೋ ಭಯ ಆಗ್ತಾ ಇತ್ತು. ಇದಾಗ್ತಾ ಇದೀನಿ ಬರುತ್ತೋ ಇಲ್ವೋ ಅಂತ. ಇನ್ಮೇಲೆ ಆತರ ಇಲ್ಲ. ನೀವೇನೇ ಬೀಜ ಹಾಕ್ಬೇಕಾದ್ರೆ ಧೈರ್ಯವಾಗಿ ರೈಟ್ ನಿಮ್ಮ ಕೈಗೆ ಅದು ಒಳ್ಳೆ ದೇವರ ಅಮೌಂಟ್ ನಿಮಗೆ ರಿಟರ್ನ್ ವಾಪಸ್ ಕೊಡೋರಾಗಿರ್ತಾರೆ. ಯಾವ ವಿಷಯದಲ್ಲೂ ಭಯ ಪಡೋದು ಫ್ಯೂಚರ್ ಬಗ್ಗೆ ಭಯ ಇಲ್ಲ ನಿಮಗೆ. ನೀವೇ ಬಂದು ಸಾಕ್ಷಿನ ಹೇಳ್ತೀರಾ. ದೇವ್ರು ನಮಗೆ ಈ ತರ ಸಾಲ ಇತ್ತು, ದೇವ್ರು ನಮ್ಮನ್ನ ಬಿಡುಗಡೆ ಮಾಡಿ ಉಳಿಸಂಗಿ ದೇವ್ರು ನಮಗೆ ಪರಿಶುದ್ಧಾತ್ಮನ ಕಾರ್ಯಗಳು ಈ ಮನೆ ಮೇಲೆ ಶಿಲುಬೆ ಧ್ವಜ ಶಿಲುಬೆ ಧ್ವಜ ಶಿಲುಬೆ ಧ್ವಜ. ನಿಮ್ಮ ವೈದ್ಯಗಳು ನಿಮ್ಮನ್ನ ನೀವು ಊರ್ನ ಬಿಟ್ಟು ಹೋಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ನಿಮ್ಮನ್ನ ಅದೇ ಸ್ಥಳದಲ್ಲಿ 2 ಮಾನ ಹೆಚ್ಚಿಸ್ತದೆ. ಅದೇ ಸ್ಥಳದಲ್ಲಿ ಇನ್ಮೇಲೆ ಕ್ರಿಸ್ತನ ಮುಖಾಂತರ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ನಿಮ್ಮ ಲೈಫ್ ರಿಯಲ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಈ ಮನೆ ಮೇಲೆ ರಾಜನಿನ ಅಭಿಷೇಕಪ್ಪ ಬಂದಿರೋ ಸೇರು ಮಕ್ಕಳ ಮೇಲೆ ಒಂದು ಶಾಶ್ವತವಾದ ಬಿಡುಗಡೆ, ಒಂದು ಶಾಶ್ವತವಾದ ಬಿಡುಗಡೆ. ನಷ್ಟ ಆಗಬಾರದು, ಉಳಿಯುವುದಾಗಲಿ ನಾಮದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಉಳಿಯುವುದಾಗಲಿ. ಜಾಬ್ ವಿಷಯದಲ್ಲಿ ಯಾವುದು ಸುರೇಶ್ ಮಿರಾಕಲ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅದರಿಂದ ಹೆಚ್ಚಾಗಿ ಸ್ಯಾಲರಿ ಕೊಡಕ್ಕೆ ದೇವರು ಮಿರಾಕಲ್ ಮಾಡ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ನನಗೆ ನೀನು ಕೊಡಿಸ್ಕೊಡು, ನೀನು ಅಲ್ಲಿ ಮಿರಾಕಲ್ ಮಾಡು, ನಾನು ಸಾಕ್ಷಿಯಾಗಿ ಜೀವಿಸ್ತೀನಿ, ಮಹಿಮೆಗಾಗಿ ನಾನು ಜೀವಿಸ್ತೀನಿ, ನೀನನ್ನು ಉತ್ತರಿಸು ಅಂತ ಹೇಳ್ಬೇಕಾದ್ರೆ ಮಿರಾಕಲ್ ರೀತಿಯಲ್ಲಿ ನೀವು ಏನ್ ಕೇಳ್ತೀರ ಅದರಿಂದ ಹೆಚ್ಚಾಗಿ ದೇವರು ಮದುಗೆ ನೀವೇನೇ ಏನೇ ನಷ್ಟ ಆಗಿತ್ತು, ಆಸ್ಪತ್ರೆಗೆ ಹೋಗ್ತಾ ಇತ್ತಲ್ವ ಮನಿ, ಇನ್ನು ಮೇಲೆ ಇನ್ನೂ ಹಣ ಉಳಿಯಂಗೆ ಮಾಡ್ತದೆ. ಯಾವುದೇ ಕೆಲಸ ಕಾರ್ಯಗಳು ನಿಮ್ಮನ್ನೇ ಹುಡುಕೊಂಡು ಬರುತ್ತೆ. ಭೂಮಿಯಲ್ಲಿ ಹಾಕ್ಬೇಕಾದ್ರೆ ಬೀಜನ ಅದು ಒಳ್ಳೆ ನಿಮಗೆ ಅಮೌಂಟ್ ನಲ್ಲಿ ಕೊಡಂಗೆ ದೇವರು ಫಸಲ್ ಕೊಡಂಗೆ ಮಾಡ್ತಾರೆ ನಿಮಗೆ. ಎಷ್ಟು ಝೀರೋ ಆಗಿದ್ರಿ ಅಷ್ಟು ದೇವ್ರು ನಿಮ್ಮನ್ನ ಮಹಿಮಿನ ಮಹಿಮೆಗೆ ಡೆಪಾಸಿಟ್ ಇರಬೇಕು. 10 lakhs ಇಲ್ಲ ನಿಮಗೆ. ಬೈಬಲ್ ಹೇಳುತ್ತೆ ಅಬ್ರಾಹ್ಮನ ಆ ಲೆವೆಲ್ ತೆಗೆದುಕೊಂಡು ಹೋದ್ರೆ ಐಶ್ವರ್ಯವಂತ. ಅದೇ ದೇವ್ರ ನಿಮ್ಮ ಮೇಲೆ ಡಿಕ್ಲೇರ್ ಮಾಡ್ತಾರೆ ಆ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ. ಹalleluya. ಏಬರ್ ಮೇಲೆ ದೇವರು ಅದನ್ನೇ ಹೇಳ್ತಾರೆ. 0 ಇಂದ ಈಗ ದೇವರು ನಿಮ್ಮನ್ನ ಉನ್ನತ ಸ್ಥಾನ. ಆಮೆನ್. ಸ್ತೋತ್ರ ರಾಜ. ನಿನ್ನ ಮಕ್ಕಳ ಮೇಲಿನ ಅಭಿಷೇಕ, ನಿನ್ನ ಮಕ್ಕಳ ಮೇಲಿನ ಮಹಿಮೆ, ಇನ್ನೇನಿದ್ದಾರೆ ಆರ್ಥಿಕ ಆತ್ಮಿಕವಾಗಿ 1000 ನೆಕ್ಸ್ಟ್ ನಾವು ಇಲ್ಲಿ ಬರ್ಬೇಕಾದ್ರೆ ಪಾಪ ಎಲ್ಲ ಮನೆ ಎಲ್ಲ ರೆಡಿ ಆಗಿರ್ಬೇಕಂತಾನೆ. ಎಲ್ಲ ರೀತಿಲೂ ಕರ್ತನೆ ಕಾರ್ಯ ಕೈಯಾಗೋ ಕೆಲಸ ಕಾರ್ಯಗಳು ಯೇಸು ಕ್ರಿಸ್ತ ನಾಮದಲ್ಲಿ ಇನ್ ಮೇಲೆ ಸಫಲ ಆಗುವುದಾಗಲಿ. ಎಲ್ಲೂ 1 ರೂಪಾಯಿ ನಷ್ಟ ಆಗಬಾರ್ದು, ಮೋಸ ಆಗಬಾರ್ದು ನಿನ್ನ ಮಕ್ಕಳಿಗೆ. ಎಲ್ಲ ಉಳಿಯುವುದಾಗಲಿ ರಾಜ. ನೀನಲ್ಲಿ ಕಾರ್ಯಗಳು ಮಾಡು. ಪರಲೋಕದ ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕವು ನೆರವೇರಲಿ. ನಮ್ಮ ಅನುದಿನ ಆಹಾರಯುತ ದಯಪಾಲಿಸು. ನಮಗೆ ತಪ್ಪು ಮಾಡು ನಾವು ಕ್ಷಮಿಸಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ಇದೆ. ಆಮೇಲೆ ನನ್ನ ಮನೆಯವರನ್ನು ಕೊಂಡಾಡು, ನನ್ನ ಸೆರೆಯಲ್ಲಿ ಆತನ ಪವಿತ್ರನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯವರನ್ನು ಕೊಂಡಾಡು, ಆತನ ಉಪಕಾರಗಳೊಂದನ್ನು ಮರೆಯಬೇಡ. ಆಮೇಲೆ ಯೇಸು ರಕ್ತದಲ್ಲಿ ನಾನಿರುವೆ, ಯೇಸು ರಕ್ತದಲ್ಲಿ ನಾನಿರುವೆ, ಚೈತನ್ಯವ ಹಾನಿ ಮಾಡಲಾರನು, ಚೈತನ್ಯವ ಹಾನಿ ಮಾಡಲಾರನು, ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ. I cover right under the blood, I cover right under the blood, where the devil can do me no harm, no harm, no harm, no harm. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ವತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಮಾಡೋ ತನಕ ಇರುವುದಾಗಿರಲಿ. ಆಮೇನ್, ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.